ಮುಖ್ಯ ಒಂದು ಟಾಪಿಕ್ ಸಿಬ್ಲಿಂಗ್ ರೈವಲ್ರಿ. ಒಂದು ಏನು ಸಿಬ್ಲಿಂಗ್ಸ್ ನಡುವೆ ಒಂದು ರೀತಿಯ ಶತ್ರುತ್ವ ಇರ್ತದೆ ಕೆಲವು ಕಡೆ ನೋಡುವಾಗ. ಈ ಥರ ಇದ್ದರೆ ಹೇಗೆ ಅದನ್ನು ಮ್ಯಾನೇಜ್ ಮಾಡೋದು? ಡೀಲಿಂಗ್ ವಿತ್ ಸಿಬ್ಲಿಂಗ್ ರೈವಲ್ರಿ ಇನ್ವಾಲ್ವ್ಸ್ ಶಿಫ್ಟಿಂಗ್ ಫ್ರಮ್ ಬೀಯಿಂಗ್ ಅ ಜಡ್ಜ್ ಟು ಅ ಕೋಚ್. ಜಡ್ಜ್ ಅಂದ್ರೆ ಏನು? ಇದು ಸರಿ ಇದು ತಪ್ಪು ನಿರ್ಧಾರ ಮಾಡೋದು, ಶಿಕ್ಷೆ ಪ್ರಕಟ ಮಾಡೋದು. ಕೋಚ್ ಅಂದ್ರೆ ಏನು? ಹೇಳ್ಕೊಡ್ತಾರೆ ಅವರು, ಇದು ಹೀಗುಂಟಾ, ಇದನ್ನು ಹೀಗೆ ಮಾಡೋಣ, ಹೀಗಿದ್ರೆ ಹೀಗೆ ಮಾಡಿದರೆ ಹೀಗಾಗತ್ತೆ, ಈ ಥರ. ಸೊ ಯಾವತ್ತೂ ಕೂಡ ಪೇರೆಂಟ್ಸ್ ಕೋಚ್ ಆಗಬೇಕು, ಜಡ್ಜ್ ಆಗಬಾರ್ದು. ನಿಂದೆ ಸರಿ ನಿಂದೆ ತಪ್ಪು ಯಾವತ್ತೂ ಜಡ್ಜ್ಮೆಂಟ್ ಕೊಡಲಿಕ್ಕೆ ಹೋಗಬಾರ್ದು. ವೈಲ್ bickering is a normal part of the development that helps children learn social skills like negotiation and empathy. ಬಿಕ್ಕರಿಂಗ್ ಅಂತ ಹೇಳಿದರೆ ಸಣ್ಣ ಪುಟ್ಟ ವಿಷಯಗಳಿಗೆ ಜಗಳಾಡೋದು, ಸಣ್ಣ ಸಣ್ಣ ವಿಷಯಗಳು, ಕಿಟಿ ಪಿಟಿ ಫೈಟ್ಸ್ ಥರ. ಸೊ ಅದು ನಾರ್ಮಲ್, ಅದು ಇರಲೇಬೇಕು. ಹಾಗಿರುವಾಗ ಮಾತ್ರ ಅವರಿಗೆ ನೆಗೋಷಿಯೇಷನ್, ಏನು ಹೇಳಿದರೆ ನಾನು ಹೇಳಿದ್ದು ಎಷ್ಟು ಇವರು ಒಪ್ಕೊಳ್ತಾರೆ, ಇವ್ರು ಹೇಳಿದ್ದು ನಾನಿಷ್ಟು ಕೇಳಬೇಕು, ನೆಗೋಷಿಯೇಷನ್ ಸ್ಕಿಲ್ಸ್ ಕಲಿತಾರೆ. ಎಂಪತಿ, ಅವ್ರಿಗೆ ಹೇಗೆ ಫೀಲ್ ಆಗುತ್ತೆ, ನನಗೆ ಹೇಗೆ ಫೀಲ್ ಆಗುತ್ತೆ, ಇದೆಲ್ಲ ಕಲಿತಾರೆ. Parents can reduce the intensity by focusing on connection and clear boundaries. ಇದಿರುವಂಥದ್ದೇ, ಸಣ್ಣ ಪುಟ್ಟ ಜಗಳ ಆಗಲೇಬೇಕು. ಆದರೆ ಅದರ ತೀವ್ರತೆಯನ್ನು ಹೇಗೆ ಕಡಿಮೆ ಮಾಡ್ಬೋದು ಅಂತ ಹೇಳಿದರೆ, ತಂದೆ ತಾಯಿ ಒಳ್ಳೆಯ ರೀತಿಯ ಕನೆಕ್ಷನ್ ಇಟ್ಕೊಳ್ಳುವಂಥದ್ದು ಮಕ್ಕಳ ಜೊತೆ, ಮತ್ತು ಮಕ್ಕಳ ನಡುವೆ ಆ ಕನೆಕ್ಷನನ್ನು ಬೆಳೆಸುವಂಥದ್ದು, ಮತ್ತು ಬೌಂಡ್ರಿ ಸೆಟ್ ಮಾಡುವಂಥದ್ದು. ತೀರಾ ಬೌಂಡ್ರಿ ಕ್ರಾಸ್ ಮಾಡೋ ಹಾಗೆಲ್ಲ, ಹೊಡೆಯೋದು ಆ ಥರ ಎಲ್ಲ ಮಾಡೋ ಹಾಗಿಲ್ಲ, ಕೆಟ್ಟ ಮಾತು ಮಾತಾಡೋದು ಆ ಥರ ಎಲ್ಲ ಇಲ್ಲ. ಓಕೆ, ಇದರಲ್ಲಿ ಒಂದು ನೀವು ಸೀರಿಯಲ್ ನೋಡಿರ್ಬೋದು, ಚೀಕು ಬಂಟಿ ಅಂತ ಒಂದು ಸೀರಿಯಲ್ ಇದೆ. ಅದರಲ್ಲಿ ಹಾಗೇನೆ ಇಬ್ಬರು, ಚೀಕು ಮತ್ತು ಬಂಟಿ ಅಣ್ಣ ತಮ್ಮ, ಇಡೀ ದಿನ ಒಬ್ರೊಬ್ರನ್ನು ಸೋಲಿಸ್ಲಿಕ್ಕೆ ಅಂತಲೇ ಕಾಯ್ತಾ ಇರ್ತಾರೆ, ಏನೇನೇನೇನೋ ಐಡಿಯಾಸ್ ಮಾಡ್ತಾರೆ. ಒಂಥರ ಡಿಫ್ರೆಂಟ್ ಇದೆ ಅದು. ಓಕೆ, ಸೊ ಇಂಥದ್ದು ಅಂದರೆ ಐಡಿಯಾಸ್ ಎಲ್ಲ ಬರುತ್ತೆ, ಬಟ್ ಪ್ರೊಡಕ್ಟಿವ್ ಆಗಿರೋದಿಲ್ಲ. ಒಬ್ಬರಿಗೆ ಇನ್ನೊಬ್ಬರು ಏನಾದರೂ ಹಾಳು ಮಾಡ್ಲಿಕ್ಕೆ ಅಂತಲೇ ಹೊರಡ್ತಾರೆ. ಸೊ ಹೀಗೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅಪ್ಪ ಅಮ್ಮ ಏನು ಮಾಡ್ತಾರೆ ಆ ಟೈಮಲ್ಲಿ ಅಂತ. ಓಕೆ, ಸೊ ಸಿಬ್ಲಿಂಗ್ ರೈವಲ್ರಿ, ಆ ಶತ್ರುತ್ವದಿಂದ ಹೊರಗೆ ಬರೋದು ಹೇಗೆ, ನಾವೇನು ಮಾಡಬೇಕು? ಎರಡು ಇದೆ, ಒಂದು ಶಾರ್ಟ್ ಟರ್ಮ್, ಒಂದು ಲಾಂಗ್ ಟರ್ಮ್. ಶಾರ್ಟ್ ಟರ್ಮಲ್ಲಿ ಇಮಿಡಿಯೇಟ್ ಕಾನ್ಫ್ಲಿಕ್ಟ್ ಮ್ಯಾನೇಜ್ಮೆಂಟ್, ಕೂಡಲೇ ನಾವು ಏನು ಮಾಡಬೇಕು ಜಗಳ ಆಗ್ತಿದ್ದಾಗ. ಡೋಂಟ್ ಆಲ್ವೇಸ್ ಇಂಟರ್ವಿನ್, ಆಗಲೇ ಹೇಳಿದ ಹಾಗೆ ಪ್ರತಿಯೊಂದಕ್ಕೂ ನಾವು ಎಂಟರ್ ಆಗಬಾರ್ದು. ಸಣ್ಣ ಸಣ್ಣ ವಿಷಯಗಳನ್ನು ಅವರೇ ಸರಿ ಮಾಡಬೇಕು. ಅದು ಕೆಲವು ಸಲ ನಾನಂತೂ ಬರಲ್ಲ, ನಾವು ಸಣ್ಣವರಿದ್ದಾಗ ಹೇಳ್ತಿದ್ವಿ, ಜಗಳ ಮಾಡಿದರೆ ನಾನಂತೂ ಬರಲ್ಲ, ಜಗಳ ಮಾಡಿ ಕಂಪ್ಲೀಟ್ ತಂದು ಬಂದರೆ ಇಬ್ಬರಿಗೂ ಬೀಳುತ್ತೆ ಪೆಟ್ಟು ಅಂತ ಹೇಳ್ತಿದ್ರು ನಮ್ಮಮ್ಮ. ಆಗ ನಮ್ಗೆ ಗೊತ್ತಾಗ್ತಿತ್ತು, ಓಕೆ ಇದಾಗೋದಿಲ್ಲ ಅಂತೇಳಿ ನಾವೇ ಸರಿ ಮಾಡ್ಕೊಳ್ತಾ ಇದ್ವು. ಸೊ ಅದು ಕಾನ್ಫಿಡೆನ್ಸ್ ಕೊಡ್ತದೆ ನಮಗೆ, ಇದನ್ನು ಸರಿ ಮಾಡಲಿಕ್ಕೆ ಆಗುತ್ತೆ ಅಂತ. ಸ್ಟೆಪ್ ಇನ್ ಪ್ರೈಮರ್ಲಿ ಇಫ್ ದೇರ್ ಇಸ್ ಅ ಥ್ರೆಟ್ ಆಫ್ ಫಿಸಿಕಲ್ ಆ್ಯಂಡ್ ವರ್ಬಲ್ ವೈಲೆನ್ಸ್, ಅದೇ ಹೊಡೆತಾ ಅಥವಾ ತೀರಾ ಕೆಟ್ಟದಾಗೆಲ್ಲ ಮಾತಾಡಿದರೆ ಆಗ ನೀವು ಇಂಟರ್ಫಿಯರ್ ಆಗಬೇಕು. ಸ್ಟೇ ಕಾಮ್, ಈಗ ನೀವು ಜೋರಾಗಿ, ಕೆಲವು ಮಕ್ಕಳು ಬೊಬ್ಬೆ ಹಾಕೋದಕ್ಕಿಂತ ಜೋರು ಪೇರೆಂಟ್ಸ್ ಬೊಬ್ಬೆ ಹಾಕ್ತಾರೆ, ಹಾಗೆಲ್ಲ ಕಾಮ್ ಆಗಿರಬೇಕು. ಮಕ್ಕಳು ಯಾವತ್ತು ನಮ್ಮ ಮೆಂಟಲ್ ಸ್ಟೇಟನ್ನು ಅವರು ತಮ್ಮದಾಗಿಸ್ಕೊಳ್ತಾರೆ. ಜಗಳ ಆದಾಗ ಏನು ಮಾಡಬೇಕು? ಈಗ ನೋಡಿ, ಒಂದು ಮನೇಲಿ ಒಬ್ಬರು ಅಜ್ಜಿ ಇರ್ತಾರೆ ಅಂತ ಅಂದ್ಕೊಳ್ಳಿ, ಕಿರ್ಚಿ 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 ಕಿರ್ಚಿಯೇ ಇರೋದು ಅಂತ ಅಂದ್ಕೊಳ್ಳಿ. ಅವರು ತನ್ನ ಮೊಮ್ಮಗನನ್ನು ಬೆಳೆಸ್ತಿದ್ದಾರೆ, ಆ ಹುಡುಗ ಕೂಡ ಕಿರ್ಚಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. 100% ಆಗುತ್ತೆ ಇದು. ಯಾಕೆಂದರೆ ಸ್ಟ್ರೆಸ್ ಆದಾಗ ನಾವು ಹೀಗೆ ಮಾಡಬೇಕಂತ ಹೇಳಿ ಮಗು ನೋಡಿ ಕಲ್ತಿರ್ತದೆ. ಸೊ ನೀವು ಎಷ್ಟು ಕಾಮ್ ಆಗಿರ್ತೀರ ಅಷ್ಟು ಒಳ್ಳೆಯದು. ಅವಾಯ್ಡ್ ಎಲ್ಲಿಂಗ್ ಆ್ಯಂಡ್ ಟೇಕಿಂಗ್ ಸೈಡ್ಸ್, ಕಿರ್ಚೋದು, ಬೊಬ್ಬೆ ಹಾಕೋದು, ಜೋರು ಮಾಡೋದು ಅಲ್ಲ, ಮತ್ತು ಒಬ್ಬರ ಪರವಾಗಿಯೇ ಮಾತಾಡೋದು ಅದು ಅಲ್ಲ. ಓಕೆ, ಸೊ ಹೀಗಿದ್ದಾಗ ಅವರಿಗೆ ಕೊನೆಗೆ ತನಕ ಅದು ಉಳಿದು ಹೋಗ್ತದೆ. ಯಾವತ್ತೂ ಕೂಡ ನಮ್ಮಮ್ಮ ನನ್ನ ತಂಗಿನನ್ನೇ ಸಪೋರ್ಟ್ ಮಾಡ್ತಿದ್ರು, ನನ್ನ ಅಣ್ಣನ್ನೇ ಸಪೋರ್ಟ್ ಮಾಡ್ತಿದ್ರು, ಈ ಥರ ತುಂಬ ಜನಕ್ಕೆ ಅದು ಬೇಜಾರು ಉಳಿದು ಹೋಗುತ್ತೆ. ಸೊ ಕಾಮಾಗಿ, ಫೇವರಿಟಿಸಮ್ ಇಲ್ಲ. ಓಕೆ, ನಾವು ಅದನ್ನು ಹ್ಯಾಂಡಲ್ ಮಾಡಬೇಕು. ಸಪ್ರೇಟ್ ಟು ಕೂಲ್ ಡೌನ್, ತುಂಬ ಇಫ್ ಇಮೋಷನ್ಸ್ ಆರ್ ಟೂ ಹೈ, ತುಂಬ ಇಬ್ಬರು ಕೂಡ ವ್ಯಗ್ರರಾಗಿದ್ದಾರೆ ಅಂತ ಹೇಳಿದರೆ ಅವ್ರನ್ನ ಸಪ್ರೇಟ್ ಕಳಿಸ್ಬಿಡಿ. ಬೇರೆ ಬೇರೆ ರೂಮ್ಗಾದ್ರೂ ಆಗ್ಬೋದು, ಒಬ್ರು ಒಳಗೆ ಒಬ್ರು ಹೊರಗೆ ಆದರೂ ಪರವಾಗಿಲ್ಲ. ಓಕೆ, ಸ್ವಲ್ಪ ರೀಸೆಟ್ ಪೀರಿಯಡ್ ಇದು. ಓಕೆ, ನೀವಿಬ್ಬರು ಕಾಮ್ ಆಗಲಿಕ್ಕೆ ಕೊಡೋ ಟೈಮ್ ಇದು ಅಂತ ಹೇಳಬೇಕು. ಓಕೆ, ದೆನ್ ಕೋಚ್, ಡೋಂಟ್ ರೆಫರ್. ಅವ್ರು ಸ್ವಲ್ಪ ಸಮಾಧಾನ ಆದಮೇಲೆ ಅವ್ರಿಗೆ ಏನಾದರೂ ಮಾಡಿಕೊಡಿ, ಸ್ವಲ್ಪ ಕುಡಿಲಿಕ್ಕೆ, ಸ್ವಲ್ಪ ತಣ್ಣಗೆ ಆಗಲಿ ಅವರು. ಅದಾದಮೇಲೆ ಕೂತ್ಕೊಂಡು ಸಮಾಧಾನವಾಗಿ ಕೋಚ್ ಮಾಡಬೇಕು, ರೆಫರಿ ಅಲ್ಲ. ಇದು ಹೀಗೆ, ಇದು ಹಾಗೆ ಅಲ್ಲ, ಇದು ಹೇಗೆ ಇನ್ನೂ ಬೆಟರ್ ಮಾಡ್ಬೋದಿತ್ತು ಅಂತ. ಯಾರು ಸರಿ ಅಂತ ಹೇಳಬಾರ್ದು ನೀವು. ಇಬ್ಬರು ಕೂಡ ಅವರವರ ವರ್ಷನ್ ಆಫ್ ದ ಸ್ಟೋರಿ ಹೇಳಿ. ಓಕೆ, ನೀನು ಹೇಳು ಏನಾಯಿತು ಪ್ರಾಬ್ಲಮ್, ಈಗ ನೀನು ಹೇಳು ಏನಾಯಿತು ಪ್ರಾಬ್ಲಮ್. ಸೊ ಅವರವರ ಸ್ಥಾನದಲ್ಲಿ ಅದಲು ಬದಲು ಮಾಡಿ ನಿಲ್ಲಿಸಿ, ನಿಮ್ಗೆ ಹೇಗೆ ಫೀಲ್ ಆಗ್ತಿತ್ತು, ಹೀಗಿದ್ರೆ ಹೇಗೆ, ಸಮಾಧಾನವಾಗಿ ಅರ್ಥ ಮಾಡಿಸ್ಬೇಕು, ಬ್ರೈನ್ ಸ್ಟಾಮ್ ಮಾಡಬೇಕು ನೀವು. ಆಗ ವಿನ್ ವಿನ್, ಇಬ್ಬರು ಕೂಡ ಚೆನ್ನಾಗಾಗಬೇಕಾದ್ರೆ ಏನು ಮಾಡಬೇಕು, ಒಬ್ರಿಗೊಬ್ರು ಸಪೋರ್ಟ್ ಮಾಡಬೇಕಲ್ಲ, ಈ ಥರ ಯೋಚನೆಗಳನ್ನು ಅವರಲ್ಲಿ ತುಂಬಬಹುದು. ಲಾಂಗ್ ಟರ್ಮ್ ಪ್ರಿವೆನ್ಷನ್ ಸ್ಟ್ರಾಟಜೀಸ್. ಲಾಂಗ್ ಟರ್ಮಲ್ಲಿ ಏನೆಲ್ಲ ಮಾಡ್ಬೋದು? ಪ್ರಯೋರಿಟೈಸ್ ಒನ್ ಟೈಮ್, ಇದು ಮತ್ತೆ 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 ಬರ್ತದೆ. ಪ್ರತಿದಿನ ಮಗುಗೆ ಒಂದು ಸ್ವಲ್ಪ ಟೈಮ್ ಅದ್ರ ಮಗು ಜೊತೆ ಮಾತ್ರ ಕೊಡಬೇಕು ನೀವು. ಅದು ಕೊಡುವಾಗ ಫೋನ್ ನೋಡ್ಕೊಂಡಲ್ಲ, ಅನ್ಡಿವೈಡೆಡ್ ಅಟೆನ್ಷನ್. ಮಗು ಪೂರ್ತಿಯಾಗಿ ಮಗುವನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಬೇಕು, ಅದು ಹೇಳೋದನ್ನು ಕೇಳಬೇಕು, ಫೀಲ್ ಮಾಡ್ಕೋಬೇಕು ಅದನ್ನು.
ಈ ಥರ. ಹಾಗಿರುವಾಗ ಇಬ್ಬರು ಕೂಡ ಜಗಳ ಮಾಡೋದು ತಪ್ತದೆ. ನನಗೆ ಅಪ್ಪ ಇಂಪಾರ್ಟೆನ್ಸ್ ಕೊಡಬೇಕು, ಅಮ್ಮ ಇಂಪಾರ್ಟೆನ್ಸ್ ಕೊಡಬೇಕು ಅಂತ. ಯಾಕಂದರೆ ಇಬ್ಬರಿಗೂ ಟೈಮ್ ಸಿಗ್ತದೆ. ಆಗಲೇ ಹೇಳಿದಾಗೆ ಫೇರ್ನೆಸ್ ವರ್ಸಸ್ ಈಕ್ವಾಲಿಟಿ. ಈಗ ಈಕ್ವಾಲಿಟಿ ಅಂದ್ರೆ ಇಬ್ಬರಿಗೂ ಸೇಮ್ ಕೆಲಸ. ಹಾಗಾಗೋದಿಲ್ಲ. ಯಾರಿಗೆ ಏನು ಏಜ್ ಅಪ್ರಾಪ್ರಿಯೇಟ್ ಇದೆಯಾ ಅದೇ ಮಾಡುವಂಥದ್ದು. ಈಗ ಕೆಲವರಿಗೆ ನೋಡಿ ಓದಬೇಕಿರ್ತದೆ, ಸಣ್ಣ ಮಗುಗೆ ಬೇಗ ಮಲಗಿಸ್ತೇವೆ. ಸ್ವಲ್ಪ ದೊಡ್ಡ ಮಕ್ಕಳನ್ನ ಅವ್ರ ಹೋಮ್ವರ್ಕ್ ಎಲ್ಲ ಆದ ನಂತರ ತುಂಬ ಲೇಟ್ ಮಾಡಬಾರ್ದು. ಆದರೆ ಈಗ 7ವರೆಗೆಲ್ಲ ಮಲಗಿಸ್ಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ಅವರಿಗೆ ಯಾವ ಟೈಮ್ ಅವ್ರದ್ದು ಕೆಲಸ ಎಲ್ಲ ಇರ್ತದೆ, ಅದೆಲ್ಲ ಆದ ನಂತರ ಈ ಥರ ಎಲ್ಲ ಅವ್ರಿಗೆ ಹೇಳ್ಕೊಡ್ಬೇಕು, ಹೇಗೆ ನೀವಿಬ್ಬರು ಡಿಫ್ರೆಂಟ್. ಸೊ ಅದಕ್ಕೆ ನಿಮಗೆ ಬೇರೆ ಬೇರೆ ರೂಲ್ಸ್ ಇದೆ ಅಂತ. ಅವಾಯ್ಡ್ ಲೇಬಲ್ಸ್ ಆ್ಯಂಡ್ ಕಂಪ್ಯಾರಿಷನ್ಸ್ ತುಂಬ ಮುಖ್ಯ. ಅವಳು ಯಾವತ್ತಿದ್ರೂ ಕೂಡ ಹಾಗೇನೆ, ಅವಳು ಯಾರ ಜೊತೆನೂ ಬೆರೆಯಲ್ಲ. ಓಕೆ, ಅವನು ಸುಳ್ಳೇ ಹೇಳೋದು. ಈ ಥರ ಇದು ಲೇಬಲ್ ಹಾಕಬಾರ್ದು ಮಕ್ಕಳಿಗೆ. ನೆವರ್ ಆಸ್ಕ್ ವೈ ಕಾಂಟ್ ಯು ಬಿ ಮೋರ್ ಲೈಕ್ ಯುವರ್ ಸಿಬ್ಲಿಂಗ್. ನೀನು ಅಣ್ಣನ ಥರ ಯಾಕೆ ಇಲ್ಲ ಮರೆಯ ನೀನು, ಹಾಗೆ ಕೇಳಲೇಬಾರ್ದು ಯಾರನ್ನು ಕೂಡ. ಓಕೆ, ಪ್ರೇಸ್ ಇಂಡಿವಿಜುವಲ್ ಸ್ಟ್ರೆಂತ್ಸ್ ವಿದೌಟ್ ರ್ಯಾಂಕಿಂಗ್ ದೆಮ್. ಅವ್ರು ಹಾಗೆ ಇವ್ರು ಹೀಗೆ, ಇಬ್ಬರದ್ರಲ್ಲಿ ಕೂಡ ಇರುವಂಥ ಒಳ್ಳೆ ಗುಣಗಳನ್ನು ಹೇಳುವಂಥದ್ದು. ಇದು ಮತ್ತೆ 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 ರಿಪೀಟ್ ಆಗುತ್ತೆ ನಮಗೆ. ಇನ್ಸೆಂಟಿವೈಸ್ ದ ಹೋಮ್ವರ್ಕ್, ಇನ್ಸೆಂಟಿವ್ ಕೊಡುವಂಥದ್ದು. ಅದೇ ಟೀಮ್ ವರ್ಕ್. ಒಂದು ಟೀಮ್ ವರ್ಕ್ ಇದೆ ಏನಂತ ಹೇಳಿದರೆ ಅಪ್ರಿಸಿಯೇಷನ್ ಜಾರ್ ಅಂತ ಹೇಳಿ ನೀವು ಅದನ್ನು ಪ್ರಿಪೇರ್ ಮಾಡ್ಬೋದು ನಿಮ್ಮ ಮನೆಯಲ್ಲಿ. ಒಂದು ಗಾಜಿನ ಬಾಟಲ್, ಅಪ್ರಿಸಿಯೇಷನ್ ಜಾರ್. ಅಲ್ಲಿ ಮಕ್ಕಳಿಗೆ ಏನು ಹೇಳಬೇಕು ಅಂತ ಹೇಳಿದರೆ, ಒಬ್ರಿಗೊಬ್ರು ಏನಾದರೂ ಸಹಾಯ ಮಾಡಿದರೆ, ಹೆಲ್ಪ್ ಮಾಡಿದ್ದು ಅದನ್ನು ಬರೆದು ಅದರಲ್ಲಿ ಹಾಕುವಂಥದ್ದು. ಅಥವಾ ನಮಗೆ ಬಂದು ಹೇಳಬೇಕು, ನಾವು ಅದನ್ನು ಚೀಟಿಯಲ್ಲಿ ಬರೆದು ಹಾಕುವಂಥದ್ದು. ಅಥವಾ ಅವರೊಬ್ಬರನ್ನೊಬ್ಬರು ಅಪ್ರಿಷಿಯೇಟ್ ಮಾಡುವಂಥದ್ದು. ನನ್ನ ಅಣ್ಣ ಇವತ್ತು ನೀಟಾಗಿ ಬೆಡ್ಡೆಲ್ಲ ನೀಟಾಗಿ ಇಟ್ಟ, ನನ್ನ ತಮ್ಮ ಇವತ್ತು ವಸ್ತುಗಳನ್ನ ಜೋಡಿಸಲಿಕ್ಕೆ ಸಹಾಯ ಮಾಡಿದ. ಈ ಥರ ಒಬ್ರಿಗೊಬ್ರು ಏನೆಲ್ಲ ಅಪ್ರಿಸಿಯೇಷನ್ ಇದೆ ಅದು ನಿಮಗೆ ಹೇಳಿದ ತಕ್ಷಣ ನೀವು ಅದು ಸಣ್ಣದು ಚೀಟಿಯಲ್ಲಿ ಬರೆದು ಅದಕ್ಕೆ ಹಾಕೋದು. ಯಾವಾಗ ಆ ಜಾರ್ ಫುಲ್ ಆಗುತ್ತೆ ಆಗ ಅವರಿಗೆ ಏನು ಸ್ಪೆಷಲ್ ಟ್ರೀಟ್ ಹೊರಗಡೆ ಕರ್ಕೊಂಡು ಹೋಗೋದು, ಸರ್ಪ್ರೈಸಸ್, ಈ ಥರ ಮಾಡಿ. ಆಗ ಟೀಮ್ ವರ್ಕ್ ಇನ್ನೂ ಬೆಳೀತದೆ. ಮನೆಯ ವಾತಾವರಣ ಹೇಗಿರಬೇಕು? ಎಸ್ಟಾಬ್ಲಿಷ್ ಕ್ಲಿಯರ್ ರೂಲ್ಸ್. ಪೋಸ್ಟ್ ಮಾಡ್ಬೋದು, ಕೆಲವು ಕಡೆ ಅಂಟಿಸ್ಬೋದು. ನೋ ಹಿಟ್ಟಿಂಗ್, ಹೊಡಿಲಿಕ್ಕಿಲ್ಲ. ಆಸ್ಕ್ ಬಿಫೋರ್ ಬಾರೋಯಿಂಗ್, ತಗೊಳ್ಳೋ ಮುಂಚೆ ಕೇಳಿ ತಗೋಬೇಕು. ಇಂಥದ್ದು ರೂಲ್ಸ್ ನಮ್ಮ ಮನೇಲಿ, ಅದೆಲ್ಲರಿಗೂ ಕೂಡ ಸೇಮ್. ಓಕೆ, ಮಾಡಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಕಾನ್ಸಿಕ್ವೆನ್ಸಸ್ ಕೂಡ, ಅದಕ್ಕೆ ಶಿಕ್ಷೆ ಕೂಡ ನೀವು ಕೊಡ್ತೀರಿ. ಶಿಕ್ಷೆ ಅಂದರೆ ಹೊಡೆಯೋದು ಮಾತ್ರ ಅಂತ ಅಲ್ಲ, ಅದು ತಪ್ಪನ್ನು ಫರ್ಮ್ ಆಗಿರಿ ನೀವು. ಯಾವುದಕ್ಕೂ ಮಕ್ಕಳು ಅಳ್ತಾರೆ ಅಂತ ಇದು ಮಾಡೋದಲ್ಲ. ಮಾಡೋದಿಲ್ಲ ಅಂದರೆ ಅದು ಮಾಡಬಾರ್ದು ಅಂದರೆ ಮಾಡಬಾರ್ದು. ಇವತ್ತಿಂದ 1 ವಾರ ಎಲ್ಲ ಚಾಕ್ಲೇಟ್, ಸ್ವೀಟ್ಸ್ ಎಲ್ಲವೂ ಕಟ್, ಈ ಥರ ಪನಿಷ್ಮೆಂಟ್ ಕೊಡ್ಬೋದು. ರೆಸ್ಪೆಕ್ಟ್ ಪ್ರೈವೇಟ್ ಸ್ಪೇಸ್. ಎನ್ಶೋರ್ ಈಚ್ ಚೈಲ್ಡ್ ಹ್ಯಾಸ್ ಅ ಡೆಸಿಗ್ನೇಟೆಡ್ ಏರಿಯಾ ಆರ್ ಸ್ಪೆಸಿಫಿಕ್ ಐಟಮ್ಸ್ ದಟ್ ದೇ ಆರ್ ನಾಟ್ ರಿಕ್ವೈರ್ಡ್ ಟು ಶೇರ್. ಮಕ್ಕಳದ್ದು ನಿಮ್ಮದಾದ ಕೆಲವು ವಸ್ತುಗಳು ಇರ್ತವೆ ಇಂಪಾರ್ಟೆಂಟ್, ಅದನ್ನು ಕೊಡಬೇಕಂತ ನಾವು ನಿರೀಕ್ಷೆ ಮಾಡೋದಿಲ್ಲ. ಓಕೆ, ನಿಮಗೆ ನಿಮ್ಮದೇ ಸ್ಪೇಸ್ ಇದೆ, ನಿಮ್ಮದೇ ಜಾಗ ಇದೆ, ನಿಮ್ಮದೇ ಒಂದು ಇದಿದೆ, ಬದುಕಿದೆ. ಸೊ ಈ ರೀತಿ ಅದನ್ನು ತುಂಬ ಇಂಟರ್ಫಿಯರ್ ಮಾಡೋದು ತಪ್ಪು. ಈಗ ಕೆಲವು ಸಲ ಏನಾಗುತ್ತೆ ಗೊತ್ತಾ, ದೊಡ್ಡ ಮಕ್ಕಳು ಸಣ್ಣ ಮಕ್ಕಳನ್ನು ತುಂಬ ಕಂಟ್ರೋಲ್ ಮಾಡ್ಲಿಕ್ಕೆ ಹೋಗ್ತಾರೆ. ಅಲ್ಲೂ ಕೂಡ ನೀವು ಇಂಟರ್ಫಿಯರ್ ಆಗಬೇಕು. ಇಲ್ಲ ನೋಡು, ಅವಳಿಗೆ ಅದು ಬಟ್ಟೆ ಇಷ್ಟ ಅಂದರೆ ಅವಳು ಹಾಕಬೇಕು, ನೀನು ಹೇಳಿದ್ದನ್ನೇ ಅವಳು ಹಾಕಬೇಕಂತ ನೀವು ಹಠ ಮಾಡಲಿಕ್ಕಿಲ್ಲ. ಒಂದು ಆ ಥರ ಇದ್ದರೆ ನಾವು ಹೇಳಿದ್ದನ್ನೇ ನೀನು ಹಾಕಬೇಕಾಗತ್ತೆ. ನಾವು ಒಬ್ಬರಿಗೆ ಆರ್ಡರ್ ಮಾಡೋದಾದರೆ ಇನ್ನೊಬ್ಬರು ಆರ್ಡರನ್ನು ನಾವು ಕೇಳಲಿಕ್ಕೆ ಕೂಡ ರೆಡಿ ಇರಬೇಕು. ಈ ಥರ ಎಂಪತೈಸ್ ನಾವು ಮಾಡಿದರೆ ಅವರಿಗೆ ಅರ್ಥ ಆಗ್ತದೆ. ಓಕೆ, ನಾನು ಹೇರಬಾರ್ದು. ಅಣ್ಣ ಇರಲಿ ಅಕ್ಕ ಇರಲಿ, ಸಿಬ್ಲಿಂಗ್ಸನ್ನು ಕಂಟ್ರೋಲ್ ಮಾಡಲಿಕ್ಕೆ ಯಾರಿಗೂ ಬಿಡ್ಲಿಕ್ಕೆ ಹೋಗಬೇಡಿ. ತುಂಬ ಮುಖ್ಯ ಇದು. ಯಾಕೆಂದರೆ ಮತ್ತೆ 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 ಹೋದಾಗ ಅವ್ರು ತಾನು ಹೇಳಿದ್ದೇ ನಡಿಬೇಕಂತ ಕೇಳ್ತಾರೆ. ಮನೇಲಿ ಸುಪ್ರೀಂ ಅಪ್ಪ ಅಮ್ಮ ಅಷ್ಟೇ. Model the behavior. Demonstrate respectful conflict resolution in your own adult relationships, as children often mimic how they see parents handle disagreements. ಇದು ತುಂಬ ಮುಖ್ಯ. ನಾವು ಏನು ಮಾಡ್ತಾ ಇದ್ರೂ ಕೂಡ ಮಕ್ಕಳು ಗಮನಿಸ್ತಾರೆ. ಸೊ ನಮ್ಮ ನಡುವೆ ಭಿನ್ನಾಭಿಪ್ರಾಯ ಬಂದಾಗ ಕಿರ್ಚೋದು ಇದು ಮಾಡೋದಲ್ಲ. ಕಾಮಾಗಿ ಕೂತ್ಕೊಳ್ಳಿ, ಒಂದು 10 ನಿಮಿಷ ಕೂತ್ಕೊಂಡು ಏನೇನಾಯಿತು, ಹೇಗೆ, ಇಬ್ಬರು ಕೂಡ ಮಾತಾಡಲಿಕ್ಕೆ ಟೈಮ್ ತಗೊಳ್ಳಿ, ಸಮಾಧಾನವಾಗಿ ಮಾತಾಡಿ, ಚೇಂಜಸ್ ಏನು, ಒಂದು ನಿರ್ಧಾರಕ್ಕೆ ಬನ್ನಿ. ಓಕೆ, ಆಗ ಮಕ್ಕಳು ಕಲಿತಾರೆ. ಓಕೆ, ಅಂದರೆ ನಮ್ಮ ನಡುವೆ ಭಿನ್ನಾಭಿಪ್ರಾಯ ಬಂದರೆ ಹೀಗೆ ನಾವು ಅದನ್ನು ಸರಿಪಡಿಸಬಹುದು ಅಂತ. ಈಗ ಮ್ಯಾನೇಜಿಂಗ್ ಅ ನ್ಯೂ ಬೇಬೀಸ್ ಅರೈವಲ್. ಕೊನೆಯದಾಗಿ ಇದನ್ನು ನೋಡೋಣ. ಹೊಸ ಮಗು ಮನೆಗೆ ಬಂದಾಗ ಅದನ್ನು ಹೇಗೆ ನಾವು ಸಮರ್ಪಕವಾಗಿ ಒಂದು ಹಂತವನ್ನು ನಿಭಾಯಿಸೋದು ಅಂತ. ಬ್ರಿಂಗಿಂಗ್ ಅ ನ್ಯೂ ಬೇಬಿ ಹೋಮ್ ಈಸ್ ಅ ಮ್ಯಾಸಿವ್ ಟ್ರಾನ್ಸಿಷನ್ ಫಾರ್ ಎನ್ ಓಲ್ಡರ್ ಸಿಬ್ಲಿಂಗ್ ರಿಗಾರ್ಡ್ಲೆಸ್ ಆಫ್ ದ ಏಜ್. ಮಗುವಿನ ಏಜ್ ಎಷ್ಟೇ ಇರಲಿ, ತಮ್ಮ ತಂಗಿ ಬರ್ತಿದ್ದಾರೆ ಅಂತ ಹೇಳಿದರೆ ದೊಡ್ಡ ಮಟ್ಟಿನ ಬದಲಾವಣೆ ಮಗುವಿಗೆ. ಯಾಕೆಂದರೆ ಅಲ್ಲಿ ತನಕ ಅದು ಮಾತ್ರ ಇರ್ತದೆ ಸುಪ್ರೀಂ, 100% ಅದೇ. ಈಗ ಅದರ ಸಮಯ, ಅದರ ಏನು ಮಹತ್ವಕ್ಕೆ ಎಲ್ಲವೂ ಕೂಡ ಶೇರ್ ಆಗ್ತದೆ. ಅಪ್ಪ ಅಮ್ಮ ಅವರ ಟೈಮ್ ಎಲ್ಲವೂ ಕೂಡ ಶೇರ್ ಆಗುತ್ತೆ. ಸೊ ಅದು ದೊಡ್ಡ ಬದಲಾವಣೆ ಮಗುವಿನ ಬದುಕಲ್ಲಿ. ದ ಗೋಲ್ ಈಸ್ ಟು ಮೂವ್ ಫ್ರಮ್ ಫೀಲಿಂಗ್ ರಿಪ್ಲೇಸ್ಡ್ ಟು ಫೀಲಿಂಗ್ ಇನ್ಕ್ಲೂಡೆಡ್. ನನ್ನನ್ನು ರಿಪ್ಲೇಸ್ ಮಾಡಿದರೆ ಇಲ್ಲಿ ತನಕ ನನಗೆ ಇಂಪಾರ್ಟೆನ್ಸ್ ಸಿಗ್ತಾಯಿತ್ತು, ಈಗೆಲ್ಲ ಸಣ್ಣ ಮಗುಗೆ ಸಿಗ್ತದೆ ಅಂತ ಹೇಳುವ ಭಾವನೆಯಿಂದ ಓಕೆ ನಾನು ಕೂಡ ಇದರಲ್ಲಿ
ತುಂಬ ಚೆನ್ನಾಗಿ ನನ್ನನ್ನು ಕೂಡ ಇದರಲ್ಲಿ ಸೇರಿಸ್ಕೊಂಡಿದ್ದಾರೆ. ನಾನು ಕೂಡ ಇದರ ಒಂದು ಭಾಗ ಆಗ್ತಿದ್ದೇನೆ. ನಾನು ಕೂಡ ತುಂಬ ಇಂಪಾರ್ಟೆಂಟ್ ವ್ಯಕ್ತಿ ಆಗ್ತಿದ್ದೇನೆ ಅಂತ ಹೇಳುವ ಭಾವಕ್ಕೆ ತಂದೆ ನಿಲ್ಲಿಸಬೇಕು. ಬಿಫೋರ್ ದ ಬೇಬಿ ಅರೈವ್ಸ್, ಮಗು ಬರೋ ಮುಂಚೆ ಏನು ಮಾಡಬೇಕು? ದ ಬಿಗ್ ಸಿಬ್ಲಿಂಗ್ ಪ್ರಮೋಷನ್. ಫ್ರೇಮ್ ದ ಚೇಂಜ್ ಆಸ್ ಅನ್ ಎಕ್ಸೈಟಿಂಗ್ ನ್ಯೂ ರೋಲ್. ಯೂಸ್ ಬುಕ್ಸ್ ಆರ್ ಶೋಸ್ ಅಬೌಟ್ ಬಿಕಮಿಂಗ್ ಅ ಬಿಗ್ ಬ್ರದರ್ ಆರ್ ಸಿಸ್ಟರ್ ಟು ನಾರ್ಮಲೈಸ್ ದ ಐಡಿಯಾ. ಬಿಗ್ ಸಿಬ್ಲಿಂಗ್, ನೀನು ಅಣ್ಣ ಆಗ್ತಿದ್ಯಾ, ನೀನು ಅಕ್ಕ ಆಗ್ತಿದ್ಯಾ, ನಿನಗೆ ಪ್ರಮೋಷನ್ ಸಿಗ್ತಾ ಇದೆ ಅಂತ ಹೇಳುವಂಥ ನಂತರ ಅದೇ ಹೊಟ್ಟೆ ಮುಟ್ಟಿ ಮಗು ಹೊಟ್ಟೆಲಿರುವಾಗಲೇ ಇದು ನಿಂದು ಪಾಪು, ಇದು ನಿನ್ನ ನೋಡೋಕ್ಕೆ ತುಂಬ ಎಕ್ಸೈಟೆಡ್ ಇದೆ, ನನ್ನ ಅಣ್ಣನ ಹತ್ರ ಮಾತಾಡಬೇಕಂತ ಹೇಳ್ತದೆ, ಹಾಗೆಲ್ಲ ಆಗದಿಂದನೇ ಕನೆಕ್ಷನ್ ನೀವು ಇದು ಮಾಡ್ಬೋದು. ಅಥವಾ ಈ ಥರ ಸ್ಟೋರಿ ಬುಕ್ಗಳೆಲ್ಲ ಇರ್ತವೆ. ಫಸ್ಟ್ ಮಗು ಸೆಕೆಂಡ್ ಮಗುನ ಹೇಗೆ ನೋಡ್ಕೊಳ್ತದೆ, ಅಣ್ಣ ಆಗಿ ಅಕ್ಕ ಆಗಿ ಅಂಥದ್ದೆಲ್ಲ ಕ್ಯಾರೆಕ್ಟರ್ಸನ್ನು ಎಕ್ಸ್ಪ್ಲೇನ್ ಮಾಡುವಂಥದ್ದು. ಸೊ ಪ್ರಿಪೇರ್ ಮಾಡುವಂಥದ್ದು ನಿಮಗೆ ಪ್ರಮೋಷನ್ ಆಗಿದೆ ಅಂತ ಹೇಳಿ. ಮ್ಯಾನೇಜ್ major changes early. If the older child needs to move to a big kid bed or start potty training, do it months before the birth so they won't associate this loss of the old routine with the baby. ಈಗ ಏನಾಗುತ್ತೆ ಅಂತ ಹೇಳಿ ಬದಲಾವಣೆ ಏನಾದರೂ ಮಾಡಬೇಕಾದ್ರೆ ಹೊಸ ಮಗು ಹುಟ್ಟೋ ಮುಂಚೆ ಮಾಡಿ. ಈಗ ನೀವು ಬೆಡ್ಡಿಗೆ ಶಿಫ್ಟ್ ಮಾಡ್ತೀರಾ ಅಂತ, ಈಗ ಮಕ್ಕಳು 7 ವರ್ಷ ಆದ ನಂತರ ಯೂಶ್ವಲಿ ಸಪ್ರೇಟ್ ಮಲಗುವಂಥ ಕ್ರಮ ಇದೆ ಕೆಲವು ಕಡೆ. ಓಕೆ, ಸಪ್ರೇಟ್ ಮಲಗ್ತಾರೆ ಅಂತ ಹೇಳುವಾಗ ಮಗು ಆದಮೇಲೆ ಹಾಗೆ ಮಲಗಿಸಬಾರ್ದು, ಮಗುವೇ ಕಾರಣ ಅಂದ್ಕೊಳ್ತದೆ. ಫಸ್ಟ್ ಇದು ಮಗು, ಸೆಕೆಂಡ್ ಮಗುವೇ ಕಾರಣ ಇದಕ್ಕೆ ಅಂತ. ಸೊ ಅದರ ಮುಂಚೆನೇ ನೀವು ಚೇಂಜಸ್ ಮಾಡಬೇಕು. ಓಕೆ, ದ ಗಿಫ್ಟ್ ಎಕ್ಸ್ಚೇಂಜ್, ಇದು ತುಂಬ ಚೆನ್ನಾಗಿದೆ ಐಡಿಯಾ. ಹಾವ ಗಿಫ್ಟ್ ಫ್ರಮ್ ಬೇಬಿ ರೆಡಿ ಫಾರ್ ದ ಓಲ್ಡರ್ ಚೈಲ್ಡ್ ವೆನ್ ದೇ ಫಸ್ಟ್ ಮೀಟ್. ಈಗ ಹಾಸ್ಪಿಟಲ್ಗೆ ತಮ್ಮ ಅಥವಾ ತಂಗಿಯನ್ನು ನೋಡಲಿಕ್ಕೆ ಬರುತ್ತೆ ಫಸ್ಟ್ ಮಗು. ಹಾಗಿರುವಾಗ ಇದು ಪಾಪುವಿಂದ ನಿನಗೆ ಗಿಫ್ಟ್, ಫಸ್ಟ್ ಗಿಫ್ಟ್ ಅಂತೇಳಿ ಕೊಡುವಂಥದ್ದು. ಏನೋ ತಗೊಂಡಿಡಿ ಮಗುಗೆ ಇಷ್ಟ ಆಗುವಂಥದ್ದು. ಇನ್ ರಿಟರ್ನ್ ಲೆಟ್ ದ ಓಲ್ಡರ್ ಚೈಲ್ಡ್ ಪಿಕ್ ಔಟ್ ಅ ಸ್ಮಾಲ್ ಟಾಯ್ ಆರ್ ಬ್ಲ್ಯಾಂಕೆಟ್ ಟು ಗಿವ್ ಟು ದ ನ್ಯೂ ಅರೈವಲ್. ಈಗ ದೊಡ್ಡ ಮಗು ಹತ್ರ ಹೇಳ್ಬೋದು ಬರುವಾಗ, ನಾಳೆ ನಾವು ತಗೊಂಡು ಬರೋಣ ಪಾಪಗೆ ಗಿಫ್ಟ್, ನಿನ್ನ ಕಡೆಯಿಂದ ನೀನೇನು ತಗೊಳ್ತೀಯ ನೋಡು ಅಂತ. ಆಗ ಅದೊಂದು ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ. ಡ್ಯೂರಿಂಗ್ ದ ಫಸ್ಟ್ ಫ್ಯೂ ವೀಕ್ಸ್, ಇದು ತುಂಬ ಇಂಪಾರ್ಟೆಂಟ್ ಸ್ಟೇಜ್. ಏನು ಮಾಡಬೇಕು? ದ ಹ್ಯಾಂಡ್ಸ್ ಫ್ರೀ ಗ್ರೀಟಿಂಗ್. ವೆನ್ ದ ಓಲ್ಡರ್ ಚೈಲ್ಡ್ ಫಸ್ಟ್ ಸೀಸ್ ಯು ಆಫ್ಟರ್ ದ ಬರ್ತ್, ಟ್ರೈ ನಾಟ್ ಟು ಬಿ ಹೋಲ್ಡಿಂಗ್ ದ ಬೇಬಿ. ಕೀಪ್ ಯುವರ್ ಆರ್ಮ್ಸ್ ಓಪನ್ ಫಾರ್ ಅ ಬಿಗ್ ಹಗ್ ಫಸ್ಟ್ ಸೊ ದೇ ಫೀಲ್ ದೇ ಆರ್ ಸ್ಟಿಲ್ ಯೋರ್ ಪ್ರಯಾರಿಟಿ. ತುಂಬ ಮುಖ್ಯ. ಮಗುವಿಗೆ ಆಸ್ಪತ್ರೆಗೆ ಬರ್ತದೆ ಅಂತ ಹೇಳುವಾಗ ನಿಮ್ಗೆ ಕಾಲ್ ಮಾಡಿರ್ತಾರೆ ಬರ್ತಾ ಇದ್ದಾವೆ ಅಂತ. ನಿಮ್ಮ ಫಸ್ಟ್ ಮಗು ಬರುವಾಗ ಸೆಕೆಂಡ್ ಮಗುನ ಕೈಯಲ್ಲಿ ಇಟ್ಕೊಂಡಿರಬೇಡಿ, ತುಂಬ ಹರ್ಟ್ ಆಗುತ್ತೆ ಅದಕ್ಕೆ. ಓಕೆ, ಸೊ ಕೈ ಓಪನ್ ಇಟ್ಕೋಬೇಕು. ಬಂದ ತಕ್ಷಣ ಫಸ್ಟ್ ಮಗುಗೆ ಹಗ್ ಮಾಡಬೇಕು. ಆಗ ಅದಕ್ಕೆ ಫೀಲ್ ಆಗುತ್ತೆ, ಓಕೆ ನಾನು ಇಂಪಾರ್ಟೆಂಟ್ ಅಂತ, ನನಗೆ ಪ್ರಾಮುಖ್ಯತೆ ಇದೆ ಅಂತ ಫೀಲ್ ಆಗುತ್ತೆ. ಸ್ಪೆಷಲ್ ಟೈಮ್ ಈಸ್ ನಾನ್ ನೆಗೋಷಿಯೇಬಲ್. ಡೆಡಿಕೇಟ್ ಅಟ್ಲೀಸ್ಟ್ 10 to 15 minutes a day of one time with the older child where the baby is not present. Let the child choose the activity. ದಿನಕ್ಕೆ 10-15 ನಿಮಿಷ ಆದರೂ ನಿಮ್ಮ ಫಸ್ಟ್ ಮಗುಗೆ ಕೊಡಲೇಬೇಕು. ಆಗ ಸಣ್ಣ ಮಗು ನಿಮ್ಮ ಜೊತೆ ಇರಬಾರ್ದು, ಅದು ಬೇರೆಯವ್ರ ಜೊತೆ ಕೊಡಿ, ನಿಮ್ಮ ಮನೆಯವರ, ನಿಮ್ಮ ಫ್ಯಾಮಿಲಿ ಬೇರೆಯವ್ರು ನೋಡ್ಕೊಳ್ಳಿ. 10-15 ನಿಮಿಷ. ಈಗ ನೀವು ವಾಶ್ರೂಮ್ಗೆ ಹೇಗೆ ಹೋಗ್ತೀರಾ ಹಾಗೆಯೇ ಆ ದೊಡ್ಡ ಮಗು ಜೊತೆನೇ ಇರಬೇಕು. ಈ ಥರ ನಿಂಗೆ ಏನು ಮಾಡಬೇಕು ನಾವಿಬ್ಬರು ಸೇರಿ ಮಾಡೋಣ ಅಂತ. Include, don't exclude. Give the older child jobs like bringing a diaper, picking out the baby's outfit or singing for them. ಸೊ ಮಗುವನ್ನು ಇನ್ಕ್ಲೂಡ್ ಮಾಡಬೇಕು. ಓಕೆ, ಮಗು ಕೆಲಸ ಯಾವುದು ಕೊಡೋದಿದ್ರೆ ಅದಕ್ಕೆ ಫೀಲ್ ಆಗೋದಿಲ್ಲ ನಂದು ಅಂತ. ದಿಸ್ ಫೋಸ್ಟರ್ಸ್ ಅ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಟೀಮ್ ಸ್ಪಿರಿಟ್. ಅಮ್ಮ ನಾನು ನೀನು ಸೇರಿ ಮಾಡೋಣ ಪಾಪುಗೆ ಅಂತ ಹೇಳುವಾಗ ಟೀಮ್, ನನ್ನದಮ್ಮದು ಟೀಮ್ ಅಂತ ಫೀಲ್ ಆಗುತ್ತೆ ಮಗುಗೆ. ರೈಟ್. ಮ್ಯಾನೇಜಿಂಗ್ ಇಮೋಷನಲ್ ಔಟ್ಬರ್ಸ್ಟ್ಸ್. ತುಂಬ ಇಮೋಷ್ನಲ್ ಆದಾಗ ಅದನ್ನು ಹೇಗೆ ಮ್ಯಾನೇಜ್ ಮಾಡೋದು? ಎಕ್ಸ್ಪೆಕ್ಟ್ ರಿಗ್ರೆಷನ್ ಅಂದ್ರೇನು? ಹಿಂದಕ್ಕೆ ಹೋಗೋದು. ಖಂಡಿತವಾಗ್ಲೂ ನೀವು ಅದನ್ನು ಫೀಲ್ ಮಾಡ್ಬೋದು. ಫಸ್ಟ್ ಇದು ಮಗು ಎಷ್ಟು ದೊಡ್ಡದಾಗಿದ್ರೂ ಕೂಡ ಅದು ಸಣ್ಣ ಮಗು ಥರ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಇಟ್ಸ್ ಕಾಮನ್ ಫಾರ್ ದ ಓಲ್ಡರ್ ಚಿಲ್ಡ್ರನ್ ಟು ಸ್ಟಾರ್ಟ್ ಆ್ಯಕ್ಟಿಂಗ್ ಲೈಕ್ ಅ ಬೇಬಿ ಅಗೇನ್. ಡೋಂಟ್ ಪನಿಷ್ ದಿಸ್. ಇಟ್ಸ್ ದೇರ್ ವೇ ಆಫ್ ಸೀಕಿಂಗ್ ದ ಸೇಮ್ ಅಟೆನ್ಷನ್ ದ ಬೇಬಿ ಗೆಟ್ಸ್. ಸಣ್ಣ ಮಗುಗೆ ನೀವೇನು ಮಾಡ್ತೀರಾ, ಅದು ನನಗೂ ಬೇಕು ಹಾಗೆ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಬೈಬಾರ್ದು. ಇಟ್ಸ್ ಓಕೆ, ಸ್ವಲ್ಪ ದಿನ ಅಷ್ಟೇ, ಮತ್ತು ಚೇಂಜ್ ಆಗುತ್ತೆ ಎಲ್ಲವೂ ಕೂಡ. ಓಕೆ, ಅಕ್ನಾಲೇಜ್ ದೇರ್ ಫೀಲಿಂಗ್ಸ್. ಇಫ್ ದೇ ಸೇ ಐ ಡೋಂಟ್ ಲೈಕ್ ದ ಬೇಬಿ, ಡೋಂಟ್ ಸ್ಕೋಲ್ಡ್ ದೆಮ್. ಇನ್ಸ್ಟೆಡ್ ಸೇ ಇಟ್ಸ್ ಹಾರ್ಡ್ ಶೇರಿಂಗ್ ಮಮ್ಮಿ ಆ್ಯಂಡ್ ಡ್ಯಾಡಿ, ಇಸ್ಂಟ್ ಇಟ್? ವ್ಯಾಲಿಡೇಟಿಂಗ್ ದೇರ್ ಫೀಲಿಂಗ್ಸ್ ಪ್ರಿವೆಂಟ್ಸ್ ರಿಸೆಂಟ್ಮೆಂಟ್ ಫ್ರಮ್ ಗ್ರೋಯಿಂಗ್. ನಂಗೆ ಇಷ್ಟ ಇಲ್ಲ ಪಾಪು ಅಂತ ಹೇಳಿದ್ರೆ, ಹೌದಲ್ಲ, ಅಪ್ಪ ಅಮ್ಮ ಮಗುಗೆ ಕೂಡ ಗಮನ, ಇನ್ನೊಂದು ಪಾಪುಗೆ ಕೂಡ ಗಮನ ಕೊಡೋದು ಕಷ್ಟ ಆಗುತ್ತಲ್ಲ ನಿಮಗೆ, ಸ್ವಲ್ಪ ದಿನ, ಆಮೇಲೆ ಆ ಮಗು ಕೂಡ ಹೊಂದ್ಕೊಳ್ಳುತ್ತೆ. ಒಂದು ಸ್ವಲ್ಪ ದೊಡ್ಡದಾಗಲಿ, ಆಗ ನಿಮಗೆ ಕೂಡ ನೀನೇ ಹೇಳ್ತೀಯಾಗ ನಂಗೆ ಮಗು ಬೇಕು ಅಂತ. ರೈಟ್. ಆ ಮಗುಗೆ ನೀನಂದರೆ ತುಂಬ ಇಷ್ಟ. ಈ ಥರ ಎಲ್ಲ ಮಾತಾಡುವಂಥದ್ದು. ಅವ್ರು ಹೇಳೋದನ್ನೆಲ್ಲ ಹೌದಂತ ಒಪ್ಕೊಳ್ಬೇಕು ಫಸ್ಟಿಗೆ, ಬೈಬಾರ್ದು. ವಾಚ್ ಯುವರ್ ಲ್ಯಾಂಗ್ವೇಜ್. ಅವಾಯ್ಡ್ ಬ್ಲೇಮಿಂಗ್ ದ ಬೇಬಿ ಫಾರ್ ದ ಥಿಂಗ್ಸ್ ದ ಓಲ್ಡರ್ ಚೈಲ್ಡ್ ವಾಂಟ್ಸ್ ಟು ಡೂ. ಇನ್ಸ್ಟೆಡ್ ಆಫ್ ಸೇಯಿಂಗ್ ವಿ ಕಾಂಟ್ ಗೋ ಟು ದ ಪಾರ್ಕ್ ಬಿಕಾಸ್ ಆಫ್ ದ ಬೇಬಿ,
or the baby is sleeping, try. We will go to the park right after nap time. ಈಗ ತನಗೆ ಬೇಕಾಗಿರೋದಕ್ಕೆ ಮಗು ಅಡ್ಡಿ ಅಂತ ಹೇಳೋದು ಫಸ್ಟ್ ಮಗುವಿನ ಮನಸ್ಸಲ್ಲಿ ಬರಬಾರ್ದು. ಓಕೆ, ಈಗ ಕೆಲವರು ಹೇಳ್ತಾರೆ ಪಾರ್ಕಿಗೆ ಹೋಗೋದು ಅಂತ ಮಗು ಹಠ ಮಾಡ್ತದೆ, ಅಂದರೆ ಫಸ್ಟ್ ಮಗು ಹಠ ಮಾಡ್ತದೆ ಅಂತ ಅಂದ್ಕೊಳ್ಳಿ, ಭಾನುವಾರ ಮಧ್ಯಾಹ್ನ ನಂತರ. ಆಗ ಇಲ್ಲ ಸಣ್ಣ ಮಗು ಮಲಗಿದೆ ಹೋಗ್ಲಿಕ್ಕೆ ಆಗಲ್ಲ ಅಂತ ಹೇಳಿದರೆ ಆ ಸಣ್ಣ ಮಗುನ ಮೇಲೆ ಸಿಟ್ಟು ಬರ್ತದೆ. ಸೊ ಅದರ ಬದಲು ಇಲ್ಲ, ನಮ್ದೀಗ ನಿದ್ದೆ ಸಮಯ ಆಗಲಿ, ಆಮೇಲೆ ಎಲ್ಲ ಸೇರಿ ಒಟ್ಟಿಗೆ ಹೋಗೋಣ, ಈ ಥರ ಹೇಳಬೇಕು. ಸೇಫ್ಟಿ ಆ್ಯಂಡ್ ಬೌಂಡ್ರೀಸ್, ಒಂದು ಸೇಫ್ಟಿ ಕೊಡುವಂಥದ್ದು, ಒಂದು ಸುರಕ್ಷತೆ ಮತ್ತು ಬೌಂಡ್ರೀಸನ್ನು ಫಿಕ್ಸ್ ಮಾಡೋದು ಕೂಡ ತುಂಬ ಮುಖ್ಯ. ಸೂಪರ್ವೈಸ್ಡ್ ಇಂಟ್ರಾಕ್ಷನ್, ಆಲ್ವೇಸ್ ಸೂಪರ್ವೈಸ್ ದ ಓಲ್ಡರ್ ಚೈಲ್ಡ್ ವಿತ್ ದ ನ್ಯೂ ಬಾರ್ನ್, ಟೀಚ್ ದೆಮ್ ಜೆಂಟಲ್ ಟಚಸ್ ಅರ್ಲಿ ಆನ್. ಸೂಪರ್ವೈಸ್ ಮಾಡುವಂಥದ್ದು, ದೊಡ್ಡ ಮಗು ಇದೆ ಅಂದರೆ ಮಗುವನ್ನು ಹಾಗೆ ಬಿಟ್ಟು ಹೋಗಬಾರ್ದು. ನಿಮ್ಗೆ ಗೊತ್ತಿದೆ, ಒಂದು ಟವೆಲ್ ಕೂಡ ಮಗುವಿನ ಮುಖಕ್ಕೆ ಬಿದ್ದರೆ ಅದನ್ನು ಎತ್ತಿ ಆಚೆ ಹಾಕ್ಲಿಕ್ಕೆ ಆಗಲ್ಲ, ಬ್ರೈನ್ ಡೆವಲಪ್ ಆಗಿರೋದಿಲ್ಲ ಸಣ್ಣ ಮಗುಗೆ ಅಲ್ವಾ. ಹಾಗಿರುವಾಗ ಯಾವತ್ತೂ ದೊಡ್ಡ ಮಗು ಸಣ್ಣ ಮಗು ಜೊತೆ ಇದ್ದರೆ ನೀವು ಸೂಪರ್ವೈಸ್ ಮಾಡಲೇಬೇಕು ಅಲ್ಲಿ. ಮತ್ತು ಮಗು ಮುಟ್ಲಿಕ್ಕೆಲ್ಲ ಟ್ರೈ ಮಾಡ್ತದೆ, ಮೆತ್ತಗೆ ಮುಟ್ಟೋದು ಹೇಗೆ ಇದೆಲ್ಲ ಹೇಳ್ಕೊಡ್ಬೇಕು. ಓಕೆ, ಕ್ರಿಯೇಟ್ ಅ ಸೇಫ್ ಝೋನ್, ಎನ್ಶೋರ್ ದ ಓಲ್ಡರ್ ಚೈಲ್ಡ್ ಹ್ಯಾಸ್ ಅ ಸ್ಪೇಸ್ ಲೈಕ್ a high table or a specific room where they can play with small toys that the baby can't reach or mess up. ಸೇಫ್ ಝೋನ್ ಫಸ್ಟ್ ಮಗುಗೆ ಕೊಡಬೇಕು, ಇದು ನಿನ್ನ ಪ್ಲೇಸ್, ನೀನಾಗಿ ಸೇಫಾಗಿ ಇಟ್ಕೋ ಅಂತ. ಈವನ್ ಸಣ್ಣ ಮಗುಗೆ ಕೂಡ ಸಣ್ಣ ಸಣ್ಣ ಐಟಮ್ಸ್ ತಗೊಂಡು ಎಲ್ಲ ಬಾಯಿಗೆ ಹಾಕಿದರೆ ಕಷ್ಟ ಆಗುತ್ತೆ, ಅದು ನುಂಗ್ಬಿಟ್ರೆ. ಸೊ ಸೇಫ್ಟಿ ಇಬ್ಬರಿಗೂ ಕೂಡ ನೀವು ಮಾಡಿಕೊಡ್ಬೇಕು.